ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡ್ತಿರೋದು ಮೆಟ್ಲಿಂಗ್ ರಸ್ತೆ, ಅದು ಮೆಟ್ಲಿಂಗ್ ರೋಡು. ನಾನು ನಿಮ್ಗೆ ತೋರಿಸ್ತಿರೋದು ಚಾನಲ್ ಸ್ನೇಹಿತರೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ಕೆಲವು ಕಡೆ ಚಾನಲ್ ನೀರು ಬಿಟ್ಟಾಗ ಮಾತ್ರ ಬರ್ತವೆ. ಇಲ್ಲಿ ಯಾವಾಗಲೂ ಚಾನಲ್ ನೀರು ನಿಮಗೆ ಹರಿತಾ ಇರ್ತದೆ. ನೀರಿನ ಯೋಜನೆ ತುಂಬ, ಈ ಏರಿಯಾ ಪೂರ ನಮಗೆ ನೀರು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು 15 ಎಕರೆ ಸ್ನೇಹಿತರೆ. ಇದು ನಿಮಗೆ 15 ಎಕರೆ ಇದೆ ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ ಬಂದು 135 ಕಿಲೋಮೀಟರ್ ಸ್ನೇಹಿತರೆ. ಲ್ಯಾಂಡ್ ಇದು 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆಯ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ನೀರು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಈ ಗಾಳಿ, ಬೆಳಕು, ನೀರು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇವರು ಪರ್ ಎಕರ್ 26 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೇರ ರೈತರ ಹತ್ರನೇ ನಾವು ಮಾತಾಡ್ಬೋದು ಸ್ನೇಹಿತರೆ. ನಮಗೆ ಇಲ್ಲಿ ಮೆಟ್ಲಿಂಗ್ ರೋಡ್ಗೂ ಕೂಡ ನಾವಿಲ್ಲಿ ಚಾನಲ್ ಇದೆಯಲ್ಲ, ಚಾನಲ್ಗೆ ಒಂದು ಬ್ರಿಡ್ಜ್ ಗಂಡ ಕಟ್ಕೊಂಡ್ರು ಸಾಕು. ಇಲ್ಲ ಅಲ್ಲಿಗೊಂದು ಪೈಪ್ ಹಾಕಿ ಅದನ್ನೊಂದು ಲೆವೆಲ್ ಕಂಡ ಮಾಡಿಕೊಂಡ್ರು ನಮಗಿಲ್ಲಿ ಆರಾಮಾಗಿ ಆ ಕಡೆಯಿಂದಲೂ ಬರ್ಬೋದು. ನಾವು ಈ ಕಡೆ 2 ಕಡೆಯಿಂದಲೂ ನಮ್ಗೆ ದಾರಿ ಇದೆ ಲ್ಯಾಂಡ್ಗೆ ಇದೆ ಸ್ನೇಹಿತರೆ. ಇಲ್ಲಿ ನಮಗೆ 4 ಬೋರ್ ಇದೆ ಸ್ನೇಹಿತರೆ. 4 ಬೋರ್ ಇದೆ. ಸಿಂಪಲಾಗಿ ಒಂದು ಮನೆ ಇದೆ ಸಾಕು, ಚಿಕ್ಕದಾಗಿ ಅದೊಂದು ಮನೆ ಕಂಡಾಗಿದೆ. ಒಂದು ರನ್ನಿಂಗ್ ಇರುವಂಥದ್ದು 30ರಿಂದ 40 ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. ನೋಡಿ, ಒಳ್ಳೆ ಮರಗಳಿದ್ದಾವೆ. ಒಳ್ಳೆ ಜಾಗ ಮಾತ್ರ ಸೂಪರಾಗಿದೆ. ನಿಮಗೆ ಈ ಜಾಗದಲ್ಲಿ ನೀವು ಒಳ್ಳೆ ತೋಟ ಮಾಡಲಿಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ. ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ರು ನೀವು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಯಾಕೆಂದರೆ ಪ್ರತಿಯೊಂದು ಕೂಡ ನಮಗಿಷ್ಟು ಚೆನ್ನಾಗಿದೆ. ಇದು ತಾರೋಡಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಈ ಲ್ಯಾಂಡ್ಗೆ ನಾವು 2 ಕಡೆಯಿಂದ ಬರ್ಬೋದು ಸ್ನೇಹಿತರೆ. ಇದೇ ಲ್ಯಾಂಡಿಗೆ ನಾವು 2 ಕಡೆ ದಾರಿ ಇದೆ, 2 ಕಡೆಯಿಂದಲೂ ಕೂಡ ನಾವು ಬರ್ಬೋದು. ನಮಗೆ ಪ್ರತಿಯೊಂದು ಕೂಡ ಅನುಕೂಲವಾಗಿದೆ. ನಾವು ಪ್ರತಿಯೊಬ್ಬರಿಗೂ ನಾನು ಹೇಳೋದೇ ಇಷ್ಟು, ನೀವು ಎಲ್ಲರೂ ತಗೊಳ್ಳಿ, ಹೆಂಗಾರು ತಗೊಳ್ಳಿ, ಪರವಾಗಿಲ್ಲ, ಆದರೆ ನೀರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಿ ಅಂತ. ಲ್ಯಾಂಡ್ ಚೆನ್ನಾಗಿದ್ದು ನೀರಿಲ್ಲ ಅಂತಂದರೆ ಅದು ವ್ಯವಸಾಯದ ಲಕ್ಷಣವೇ ಅಲ್ಲ. ಅದು ನಮಗೆ ನೀರು ಯಥೇಚ್ಛವಾಗಿರ್ಬೇಕು ಸ್ನೇಹಿತರೆ. ಇಲ್ಲೆಲ್ಲ ನೀರಾವರಿ ಇರುವಂತಹ ಏರಿಯಾ. ಇಲ್ಲಿ ಕಟ್ಟಾ ನೀರಾವರಿಯಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಮಗೆ ಇಲ್ಲಿ ಕಟ್ಟಾ ನೀರಾವರಿಯಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಇಲ್ಲಿ ಅರಿಶಿನ ಪಕ್ಕದಲ್ಲಿ ಅರಿಶಿನ ಹಾಕ್ಕೊಂಡಿದ್ದಾರೆ, ಈ ಕಡೆ ಕಬ್ಬು ಹಾಕಿದ್ದಾರೆ, ಇವ್ರು ಜೋಳ ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ಬೆಳೆಗಳನ್ನ ತುಂಬ ಚೆನ್ನಾಗಿ ಬೆಳೀತಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ನಮಗಿಲ್ಲಿ ಯಾವುದೇ ರೀತಿಯಾದ ಇದಿಲ್ಲ. ಇವತ್ತು ಪ್ರತಿಯೊಂದು ಕೂಡ ಪೊಲ್ಯೂಷನ್ನು ತಾಂಡವಾಡ್ತಾ ಇದೆ. ಜನಗಳಿಗೆ ಆರೋಗ್ಯ ತುಂಬ ಹದಗೆಡ್ತಾ ಇದೆ ಸ್ನೇಹಿತರೆ. ನಿಮಗೆ ಗೊತ್ತು, ಕಾಯಿಲೆ ಅನ್ನೋದು ದೊಡ್ಡವ್ರಿಗೆ, ಬಡವ್ರಿಗೆ, ಶ್ರೀಮಂತನಿಗೆ ಅಂತೇನೂ ಅಲ್ಲ. ಅದು ಯಾರಿಗೆ ಬಂದರೂ ಪ್ರಾಬ್ಲಮ್ಮೇ ಅದು. ನಾವು ಒಳ್ಳೆ ಗಾಳಿ ವಾತಾವರಣ ಬೇಕು ಅಂದರೆ ನಾವು ಈ ಥರ ತೋಟಗಳಲ್ಲಿ ಬಂದು ಒಳ್ಳೆ ತೋಟ ಮಾಡಬೇಕು. ಈ ಥರ ಜಾಗಗಳಿಗೆ ಬಂದು ನಾವು ಒಂದು ಅದ್ಭುತವಾದ ತೋಟ ಮಾಡಿದಾಗ ನಮಗೆ ತುಂಬ ಹೆಲ್ದಿಯಾಗಿ ಕೂಡ ನಾವು ಇರ್ಬೋದು ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಅಡಿಕೆ, ತೆಂಗು, ಇಲ್ಲ ಸಪೋಟನ, ದಾಳಿಂಬೆ, ಈ ಥರ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕೊಂಡು ನಾವು ಆರಾಮಾಗಿ ಬೆಳೆ ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವು ತಗೊಳ್ಳೋ ಪ್ರತಿಯೊಂದು ಹಣ್ಣುಗಳು ಕೂಡ ಕೆಮಿಕಲ್ಸ್ ಸ್ನೇಹಿತರೆ. ಮೊದಲೆಲ್ಲ ಬಾಳೆಹಣ್ಣು ಒಂದು ರೂಮ್ಗೆ ಹಾಕಿ ಹೊಗೆ ಕೊಟ್ಟು ಹಣ್ಣು ಮಾಡ್ತಿದ್ರು. ಇವತ್ತು ಅದು ಕೂಡ ಕೆಮಿಕಲ್ಸ್ ಹಾಕಿ ಇವಾಗ ಇಟ್ಟರೆ ಬೆಳಗ್ಗೆ ತನಕ ಹಣ್ಣಾಗಿರುತ್ತೆ. ಅಂದರೆ ಯಾವ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ, ಎಷ್ಟು ಮುಂದೋಗ್ತಿದ್ದೀವೋ ಅಷ್ಟು ಕೂಡ ಜನಗಳು ಆರೋಗ್ಯದಲ್ಲಿ ಹಿಂದೆ ಬರ್ತಾಯಿದ್ದಾರೆ ಸ್ನೇಹಿತರೆ. ಇನ್ನು ಜನಗಳಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದಾರಾಗಲಿ, ಶುಗರೆಲ್ಲ, ಏನೇ ಕಾಯಿಲೆ ಆದರೂ ಸುಲಭವಾಗಿ ಬರೋವಂಥವು. ಇವತ್ತು ಒಂದು ಕಾಲದಲ್ಲಿ ಯಾರೋ ಒಬ್ಬರಿಗೂ ಬರ್ತಾಯಿತ್ತು ಅಷ್ಟೇ. ಇವತ್ತು ಪ್ರೆಸೆಂಟ್ ಹುಟ್ಟೋ ಮಗು ಕೂಡ ನಾವು ಶುಗರ್ ಅನ್ನೋದು ಕೇಳ್ತೀವಿ. ಸಣ್ಣ ಪುಟ್ಟ ಇವ್ರುಗಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಕೂಡ ನಾವು ಇತ್ತೀಚೆಗೆ ಕೇಳ್ತಾಯಿದ್ದೀವಿ ಸ್ನೇಹಿತರೆ. ನಾವು ಪ್ರತಿಯೊಂದನ್ನು ಕೂಡ ದೂರ ಇಡಬೇಕು ಅಂತಂದರೆ ಈ ಥರ ತೋಟಗಳಲ್ಲಿ ನಾವು ಹೊರಕ್ಕೆ ಮಾಡಬೇಕು. ನಾವಾಗ ಅದು ನಮಗೆ ಒಂದು ಅನುಕೂಲ ಆಗಿರುತ್ತೆ. ನಮ್ಮ ದೇಹದಲ್ಲಿ ಆದಷ್ಟು ಕಾಯಿಲೆಯಿಂದ ದೂರ ಇರ್ಬೋದು ಸ್ನೇಹಿತರೆ.
ನಾವು ಈ ಥರ ಜಾಗಗಳೆಲ್ಲ ಒಳ್ಳೆ ತೋಟ ಮಾಡ್ಕೊಂಡಾಗ ಪ್ರತಿಯೊಂದು ಕೂಡ ನಮ್ಗೆ ತುಂಬ ಅನುಕೂಲವಾಗಿರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ನೇಹಿತರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ಅವ್ರಗಳಿಗೆ ಒಳ್ಳೆ ಲ್ಯಾಂಡ್ ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ನಿಮ್ಮಿಂದ ನಮ್ಮವರೆಗೂ ತುಂಬ 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 ಅನುಕೂಲ ಆಗುತ್ತೆ ಸ್ನೇಹಿತರೆ. ರೋಡ್ ಬೇಕಾದ್ರೆ ನಿಮಗೆ ಎಷ್ಟು ಅಗಲ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ನಿಮಗೆ 25 ಅಡಿ ರಸ್ತೆ, 30 ಅಡಿ ರಸ್ತೆನೇ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.